ಸ್ಪರ್ಶ ಆಸ್ಪತ್ರೆ ವೈದ್ಯರಿಂದ ಮಹತ್ವದ ಸಾಧನೆಯನ್ನ ಮಾಡಿದ್ದು ಕೈ ಕಳೆದುಕೊಳ್ಳಬೇಕಿದ್ದ ಮಗುವನ್ನ ಬದುಕಿಸುವ ಪ್ರಯತ್ನದಿಂದ ಸಫಲರಾಗಿದ್ದಾರೆ. ಸ್ಪರ್ಶ ಆಸ್ಪತ್ರೆಯಿಂದ ಡಾಕ್ಟರ್ ರವಿಪ್ರಸಾದ್ ಅವರು ಮಾಡಿರುವ ಚಿಕಿತ್ಸೆಯಿಂದ ಕೈ ಉಳಿಸುವ ಕೆಲಸ ಆಗಿದೆ ಎಂದು ವೈದ್ಯರಾದ ಡಾಕ್ಟರ್ ಸಂದೀಪ್ ಅವರು ತಿಳಿಸಿದ್ದಾರೆ. ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಂತಹ ಡಾಕ್ಟರ್ ರವಿಪ್ರಸಾದ್ ಅವರು ಬಿಚ್ಚಿಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಪರ್ಶ ಆಸ್ಪತ್ರೆಯ ಆರ್ಥೋಪೆಡಿಕ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ, ಕೇವಲ ಸೋಂಕಿಗೆ ಚಿಕಿತ್ಸೆ ನೀಡುವುದು ಮಾತ್ರವಲ್ಲ, ನಮ್ಮ ಮುಂದಿದ್ದ ಸವಾಲಾಗಿರಲಿಲ್ಲ. ಬೆಳೆಯುವವರಿಗೆ ಮಗುವಿನ ಭವಿಷ್ಯವನ್ನು ಕಾಪಾಡುವುದು ಮುಖ್ಯವಾಗಿತ್ತು. ರೋಗವನ್ನು ಹೊಡೆದೋಡಿಸುವುದರ ಜೊತೆಗೆ ಶಿವರಾಜ್ನ ಕೈ ಕಾರ್ಯಕ್ಷಮತೆಯನ್ನು ಉಳಿಸಿಕೊಳ್ಳುವ ಕಡೆಗೆ ನಾವು ಸಂಪೂರ್ಣ ಗಮನವನ್ನು ಹರಿಸಿದ್ದೆವು. ಇಂತಹ ಪ್ರಕರಣಗಳಲ್ಲಿ ನಿಖರವಾದ ಯೋಜನೆ, ಅತ್ಯುತ್ತಮ ಶಸ್ತ್ರಚಿಕಿತ್ಸಾ ಕೌಶಲ್ಯ ಮತ್ತು ತಾಳ್ಮೆ ಅತ್ಯಗತ್ಯ. ಆತ ತನ್ನ ಕೈಯೊಂದಿಗೆ ಮನೆಗೆ ಮರಳಿ ಇತರ 6 ವರ್ಷದ ಮಕ್ಕಳಂತೆ ಸಹಜವಾದ ಜೀವನವನ್ನು ನಡೆಸುತ್ತಿರುವುದನ್ನು ನೋಡಿದಾಗ ನಮ್ಮ ಎಲ್ಲ ಶ್ರಮವೂ ಸಾರ್ಥಕವಾಗಿದೆ ಎಂದು ಎನಿಸಿದೆ ಎಂದು ಹೇಳಿದರು. ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ, ಆರ್ಥೋಪೆಡಿಕ್ ಸರ್ಜನ್, ಸ್ಪರ್ಶ ಆಸ್ಪತ್ರೆ, RR ನಗರ್. ಸೊ ಒಂದು ಸಿಂಪಲ್ ಬ್ಯಾಕ್ಗ್ರೌಂಡ್ ಅಂದರೆ, ಶಿವರಾಜ್ ಸೋಷಿಯೋ ಎಕನಾಮಿಕಲಿ ವೆರಿ ಬ್ಯಾಕ್ವರ್ಡ್ ಇರೋದಿಂದ ಬಂದರು. ಫಸ್ಟ್ ನನಗೆ ಕಾಲು ಬಿಜಾಪುರಕ್ಕೆ ಹೋದಾಗ ಬಂತು. ನಮ್ಮ RR ನಗರ್ ಸ್ಪರ್ಶ್ ಟೀಮ್ ಅವರು ಕೋಆರ್ಡಿನೇಟರ್ ಕಾಲ್ ಮಾಡಿದರು. ಸರ್, ಒಂದು 4.5 ವರ್ಷದ ಮಗು ಇದೆ, ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು. 6ರಿಂದ 7 ಹಾಸ್ಪಿಟಲ್ ತಿರುಗಿದ್ದಾರೆ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕಡೆ ತಿರುಗಿ, ಮಹಾರಾಷ್ಟ್ರ, ಸೋಲಾಪುರ ಅಲ್ಲಿ ಕೂಡ ಹೋಗಿ ಬಂದು ಫೈನಲಿ ಅವರಿಗೆ ಕೈ ಕಟ್ ಮಾಡಬೇಕಂತ ಹೇಳಿದ್ದಾರೆ. ಸರ್, ಏನು ಮಾಡೋದು ಅಂತ ಕೇಳಿದ್ರು ನನಗೆ. ನಾನಂದೆ, 4 ವರ್ಷದ ಮಗುಗೆ ಕೈ ಕಟ್ ಮಾಡೋದು, ಅದು ರೈಟ್ ಹ್ಯಾಂಡ್. ದೆನ್ ಇಟ್ ಈಸ್ ಅವ್ರ ತಾಯಾರು ಆಲ್ರೆಡಿ ಅಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಿಚುವೇಶನ್ ವಾಸ್ ವೆರಿ ಗ್ರೇವ್ ಆ ಟೈಮ್ ಒಳಗೆ. ಅಂಥದ್ದು ಏನಾಗಿದೆ ರೀ ಅಂತ ಹೇಳಿದೆ ನಾನು. ಅದಕ್ಕೆ ಅವ್ರು, ಇಲ್ಲರಿ ಸರ್, ಏನೂ ಹೋಪ್ ಇಲ್ಲ, ಎಲ್ಲ ಕಡೆ ತಿರುಗಾಗಿದೆ ಸರ್, ನೀವು ಸರಿ ನೋಡಿರಿ ಅಂದರು. ನಾನು ಸರ್ ಹೇಳ್ದಂಗೆ, ನಾನು ಉತ್ತರ ಕರ್ನಾಟಕದವನು ಆಗಿರೋದ್ರಿಂದ ನಮ್ಗೆ ಇಲ್ಲಿ ಹೆಲ್ತ್ ಆಗಲಿ ಒಂದು ಸೋಷಿಯಲ್ ಸ್ಟೇಟಸ್ದು ಒಂದು ಐಡಿಯಾ ಇರುತ್ತೆ, ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ನಾನೇನಂದೆ, ಅವ್ರಿಗೆ ಏನು ಟ್ರೀಟ್ಮೆಂಟ್ ತಲೆ ಕೆಡ್ಸೋದು ಬೇಡ, ಸೀದಾ ನಮ್ಮ ಆಸ್ಪತ್ರೆಗೆ ಬರೋಕ್ಕೆ ಹೇಳ್ರಿ ಸ್ಪರ್ಶಿಗೆ ಅಂತ ಹೇಳಿದೆ. ಅವರು ಫುಲ್ ನೈಟ್ ಗುಲ್ಬರ್ಗದಿಂದ ಟ್ರಾವೆಲ್ ಮಾಡಿ ಬಂದಾಗ ದೇ ಆರ್ ವೆರಿ ಎಕ್ಸಾಸ್ಟೆಡ್, ಲಾಂಗ್ ಜರ್ನಿ. ಅವಾಗ ಅವನು ಬೇರೆ ಟೈಪಾಗಿ ಕಾಣ್ತಿದ್ದ ಅವಾಗ ಫಸ್ಟ್ ಟೈಮ್ ನಾನು ನೋಡಿದಾಗ. ಅದೇನೋ ಗೊತ್ತಿಲ್ಲ, ಅವ್ನು ನೋಡಿದ ತಕ್ಷಣ ಒಂಥರ ಇಮಿಡಿಯೇಟ್ ಕನೆಕ್ಷನ್ ಆಗಿಬಿಡ್ತು ನನಗೆ ಅವನಿಗೆ. ಸೊ ನಮಗೆ ಗೊತ್ತಿತ್ತು ಇಟ್ ಈಸ್ ಅ ವೆರಿ ಚಾಲೆಂಜಿಂಗ್ ಕೇಸ್ ಅಂತೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಏನು ಬೇಕಾದಾಗಲಿ ರೀ, ನಿಮ್ಮ ಮಗನ ಕೈ ಉಳಿಸ್ತೀವಿ ನಾವು, ಇಟ್ ಈಸ್ ಅ ಪ್ರಾಮಿಸ್ ಅಂದ್ವಿ. ನೆಕ್ಸ್ಟ್ ಬಂದು ಇದರ 2 ಚಾಲೆಂಜಸ್, ಒಂದು ಮೆಡಿಕಲ್ ಸೈಡ್, ಇನ್ನೊಂದು ಫೈನಾನ್ಷಿಯಲ್ ಸೈಡ್. ಎನಿ ಟ್ರೀಟ್ಮೆಂಟ್ ಎಸ್ಪೆಷಲಿ ಕಾಂಪ್ಲೆಕ್ಸ್ ಇದ್ದಾಗ. ಸೊ ಮೆಡಿಕಲ್ ಸೈಡ್ ಇದ್ದಾಗ ನಾವು ಒಂಥರ ಮಲ್ಟಿ ಡಿಸಿಪ್ಲಿನರಿ ಥರ ವಿ ವರ್ಕ್ಡ್. ಬರೀ ನಾನು ಒಬ್ಬನೇ ಆರ್ಥೋಪೆಡಿಕ್ ಅಲ್ಲ, ಮೈಕ್ರೋಬಯಾಲಜಿಸ್ಟು, ಪ್ಲಾಸ್ಟಿಕ್ ಸರ್ಜನ್ನು, ಅನೆಸ್ಥೆಟಿಸ್ಟು ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ ಫಸ್ಟು ಅವರಿಗೆ ಇನ್ಫೆಕ್ಷನ್ ಕ್ಲಿಯರ್ ಮಾಡಬೇಕಾಗಿತ್ತು. ಅದು ಇನ್ಫೆಕ್ಷನ್ ಕ್ಲಿಯರೇ ಆಗಿದ್ದಿಲ್ಲ. ಅವರು 3 ವರ್ಷ ತಿರುಗಿದ್ರು, 10 ಲಕ್ಷ ರೂಪಾಯಿ ಖರ್ಚು ಮಾಡಿದರು, ಆ ಬೋನ್ ಒಳಗಿರೋ ಇನ್ಫೆಕ್ಷನ್ ಯಾರೂ ಮುಟ್ಟೇ ಇದ್ದಿಲ್ಲ. ಅವ್ರ ಮೇಲಿಂದ ಬರೀ ಅಬ್ಸೆಸ್ಸನ್ನು ತೆಗಿತಿದ್ರು, ಇಂಜೆಕ್ಷನ್ ಕೊಡ್ತಿದ್ರು, 50,000 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು, ಕಳಿಸ್ತಿದ್ರು. ಫೈನಲಿ ವೆನ್ ಅವ್ರಿಗೆ ದೇ ರಿಯಲೈಸ್ಡ್ ಇದರಿಂದ ಏನೂ ಜಗ್ಗಕ್ಕಾಗಲ್ಲ ಅನ್ನೋಣ, ದೇ ಟೋಲ್ಡ್ ವಿಲ್ ಕಟ್ ದ ಲಿಂಬ್. ಸೊ ನಾವೇನು ಮಾಡಿದ್ವಿ, ಫಸ್ಟ್ ಸರ್ಜರಿ ಒಳಗಡೆ ಕಂಪ್ಲೀಟ್ ಓಪನ್ ಮಾಡಿ ಅದೇನು ಇನ್ಫೆಕ್ಟೆಡ್ ಬೋನ್ ಇತ್ತಲ್ಲ, ಆ ಬೋನನ್ನು ತೆಗೆದುಬಿಟ್ವಿ. ಅಲ್ಲಿಂದ ಬೋನನ್ನು ತೆಗೆದು ಒಳಗಡೆ ಆ್ಯಂಟಿಬಯೋಟಿಕ್ ಬೀಡ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ವೆರಿ ಲೇಟೆಸ್ಟ್ ಟೆಕ್ನಾಲಜಿ. ನೀವು ಇಂಜೆಕ್ಷನ್ ಕೊಟ್ಟು ಅಲ್ಲಿ ಹೋಗಿ ವರ್ಕ್ ಮಾಡೋದು ಬೇರೆ, ಆ ಲೋಕಲ್ ಜಾಗದೊಳಗೆ ಆ್ಯಂಟಿಬಯೋಟಿಕ್ಸ್ ಹಾಕೋದು ಬೇರೆ. ಸೊ ಲೋಕಲ್ ಆ್ಯಂಟಿಬಯೋಟಿಕ್ ಬೀಡ್ಸ್ ಹಾಕಿದ್ವಿ, ಅದೆಲ್ಲೂ ಯೂಸ್ ಮಾಡಿಲ್ಲ. ಆ್ಯಂಡ್ ಅದು ಹಾಕೋಣ, ಅದೇನಾಯಿತು, ಲೋಕಲಿ ಇಟ್ ಕ್ಯೂರ್ಡ್ ಆಲ್ ದ ಇನ್ಫೆಕ್ಷನ್. ಫಸ್ಟ್ ಟೈಮು ಬಾಬುರಾವ್ ಕಾಲ್ ಮಾಡಿದ್ರು ಅವ್ರ ಮಾವ. ಸರ್, ಪ್ರತಿ ಆಪ್ರೇಷನ್ ಆದಾಗ 1 ತಿಂಗಳಿಗೆ ಮತ್ತೆ ಕ್ಯೂ ತುಂಬ್ಕೋತಿತ್ತು ಸರ್, ಈ ಸರ್ತಿ ಕ್ಯೂ ಬಂದಿಲ್ಲ ಅಂದರು. ಸೊ ದಟ್ ಐ ಟೋಲ್ಡ್, ಆಲ್ಮೋಸ್ಟ್ ಅರ್ಧ ಬ್ಯಾಟಲ್ ವಿನ್ ಆದ್ವಿಪ್ಪ ನಾವು. ಇನ್ನೂ 3 ತಿಂಗಳು ಅವ್ನಿಗೆ ಏನೂ ಮಾಡೋದು ಬೇಡ. ಬೇಕಾದ್ರೆ ಹೇಳಕ್ಕೆ ಬರಲ್ಲ, ಇನ್ಫೆಕ್ಷನ್ ಅಂದರೆ ಒಂಥರ ಅದು ಟೆರರಿಸ್ಟ್ ಇದ್ದಂಗೆ, ಅವು ಸ್ಲೀಪಿಂಗ್ ಸೆಲ್ಸ್, ಅವು ಯಾವಾಗ ಎದ್ದು ಬರ್ತಾರೆ, ಎಲ್ಲಿ ಬಾಂಬ್ ಹಾಕ್ತಾರೆ ಗೊತ್ತಾಗಲ್ಲ. ಸೊ ವಿ ವಿಲ್ ವೇಟ್ ಅಂತ ಹೇಳಿದೆ. ದೆನ್ 3-4 ಮಂತ್ಸ್ ವೇಟ್ ಮಾಡಿದ್ವಿ, ಕಂಪ್ಲೀಟ್ ಕ್ಯೂರ್ ಆಯಿತು. ಕ್ಯೂರ್ ಆದಮೇಲೆ ವಿ ಟುಕ್ ಫಾರ್ ಅನದರ್ ಡೆಬ್ರೈಟ್ಮೆಂಟ್. ಅದು ಸ್ವಲ್ಪ ನರ್ವ್ ಡ್ಯಾಮೇಜ್ ಆಗಿತ್ತು ಅವನಿಗೆಲ್ಲ ಪ್ರೀವಿಯಸ್ ಇದಾಗಿ. ನರ್ವ್ ಟೆಂಡಾನ್ ಟ್ರಾನ್ಸ್ಫರ್ ಮಾಡಿದ್ವಿ ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್. ಸೊ ಆಲ್ಮೋಸ್ಟ್ ಫಂಕ್ಷನ್ ಬಂತು ಅವನಿಗೆ, ಲಿಂಬ್ ಸೇವ್ ಆಯಿತು.
ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ ಆಲ್ ದಿಸ್ ಪ್ರೊಸೀಜರ್ ಟ್ರೀಟ್ಮೆಂಟ್ ವಾಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫಂಡೆಡ್ ಬೈ ದ ಸ್ಪರ್ಶ್ ಫೌಂಡೇಶನ್. ನಿಮ್ಗೆ ನಾನು ಮುಂಚೆನೇ ಹೇಳಿದೆ 2 ಚಾಲೆಂಜಸ್ ಅಂತೇಳಿ. ಸೊ ಅದೊಂದು ಅವ್ರ ಹತ್ರ ಏನೂ ರೊಕ್ಕನೇ ಇಲ್ಲಾಗಿತ್ತು, ಎಲ್ಲ ಖರ್ಚು ಮಾಡಿ ಇನ್ನೇನು ಒಂಥರ ಲಾಸ್ಟ್ ಸ್ಟೇಜ್ ಅಂತಾರಲ್ಲ ಹಾಗಿದ್ರು. ನಾವು ಹೇಳಿದ್ವಿ ಡೋಂಟ್ ವರಿ, ಸ್ಪರ್ಶ್ ಫೌಂಡೇಶನ್ ಇಸ್ ದೇರ್. ಇದಕ್ಕಿಂತ ಮುಂಚೆ ಶರಣ್ ಪಾಟೀಲ್ ಸರು ಒಂದು ಮಗುಗೆ ಟ್ರೀಟ್ ಮಾಡಿದ್ರು, ಲಕ್ಷ್ಮಿ ಅಂತೇಳಿ, ಬಿಹಾರದವರು. ಹಾಂ, ಎಸ್. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ದಟ್ ಗರ್ಲ್ ಹ್ಯಾಸ್ ಎಂಟರ್ಡ್ ಮೆಡಿಸಿನ್. ನಾವು ಅವಳು MBBS ಮಾಡ್ತದಲ್ಲ ಹುಡುಗಿ. ಎಸ್ ಸರ್, ಕರೆಕ್ಟ್, ಬಂದಿತ್ತಲ್ಲ. ಸೊ ದಟ್ ಈಸ್ ದ ಇನ್ಸ್ಪಿರೇಷನ್ ಫಾರ್ ಅಸ್. ಇನ್ಫ್ಯಾಕ್ಟ್ ನಾನು ಶರಣ್ ಪಾಟೀಲ್ ಸರ್ಗೂ ಇವು ಮಗುದು ಡಿಸ್ಕಸ್ ಮಾಡಿದೆ. ಸರ್ ಹೇಳಿದರು, ರವಿ, ವಿ ಹ್ಯಾವ್ ಫುಲ್ ಸಪೋರ್ಟ್, ಯು ಗೋ ಹೆಡ್, ನಮ್ಮಿಂದ ಏನೇನು ಬೇಕು, ಮೆಡಿಕಲ್ ಆಗಲಿ, ಫೌಂಡೇಶನ್ ಇದಾಗಲಿ, ರೊಕ್ಕದಾಗಲಿ, ಎನಿ ಟೈಮ್ ಗಿವ್ ಮಿ ಅ ಕಾಲ್ ಅಂತೇಳಿ. ಸರ್ಜರಿಗಿಂತ ಮುಂಚೆ ಕೂಡ ನನ್ನ ಸರ್ ಜೊತೆ ಡಿಸ್ಕಸ್ ಮಾಡಿ ವಿ ಪ್ಲ್ಯಾನ್ ಟುಗೆದರ್. ಸೊ ಅದು ಸಕ್ಸಸ್ ಆಯಿತು. ನೆಕ್ಸ್ಟು ಸೆಕೆಂಡ್ ಸ್ಟೇಜ್ ಬಂದು ಫಂಕ್ಷನ್. ಫಸ್ಟ್ ಈಸ್ ಸೇವಿಂಗ್ ದ ಲಿಂಬ್. ನೀವು ಸೇವ್ ಆದಮೇಲೆ ಅದು ಯೂಸ್ ಆಗಬೇಕಲ್ರಿ, ಕೈ ಬರೀ ಫ್ಲೇಲ್ ಲಿಂಬ್ ಬಿಟ್ಟು ಉಪಯೋಗ ಇಲ್ಲ. ಸೊ ಸೆಕೆಂಡ್ ಸ್ಟೇಜ್ ಏನು ಮಾಡಿದ್ವಿ, ಫಿಬ್ಯುಲಾರ್ ವ್ಯಾಸ್ಕ್ಯುಲರೈಸ್ಡ್ ಗ್ರಾಫ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಎ ವೆರಿ ಸ್ಕಿಲ್ಡ್ ಸರ್ಜರಿ. ಅಂದರೆ ಕಾಲೊಳಗೆ 2 ಬೋನ್ ಇರ್ತಾವೆ, ಟಿಬಿಯಾ ಆ್ಯಂಡ್ ಫಿಬುಲಾ. ಟಿಬಿಯಾ ವೆಯ್ಟ್ ಬೇರಿಂಗ್, ನೀವು ಟಿಬಿಯಾ ಮೇಲೆ ಅಡ್ಡಾಡ್ತೀರಿ. ಫಿಬುಲಾ ಈಸ್ ನಾನ್ ವೆಯ್ಟ್ ಬೇರಿಂಗ್ ಬೋನ್, ಅದು ಬರೀ ಮಸಲ್ ಅಷ್ಟೇ ಅಟ್ಯಾಚ್ಡ್ ಇರುತ್ತೆ. ಅದರ ಅರ್ಧ ಫಿಬುಲಾನ ಕಟ್ ಮಾಡಿ ಅಲಾಂಗ್ ವಿತ್ ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ, ಅದಷ್ಟನ್ನು ತೊಗೊಂಡು 6 ಅವರ್ಸ್ ಸರ್ಜರಿ ಆಯ್ತು ರೀ ಅವತ್ತು. 6 ಅವರ್ಸ್ ಸರ್ಜರಿ, ಸೆಕೆಂಡ್ ಸರ್ಜರಿ. ಅಲ್ಲಿಂದ ತೊಗೊಂಡು ಅದೇ ಬ್ಲಡ್ ವೆಸಲನ್ನು ಇಲ್ಲಿರೋ ಬ್ಲಡ್ ವೆಸಲ್ಸಿಗೆ ಕನೆಕ್ಟ್ ಮಾಡಿದ್ವಿ, ಅಲಾಂಗ್ ವಿತ್ ಪ್ಲಾಸ್ಟಿಕ್ ಸರ್ಜನ್ಸ್ ಆ್ಯಂಡ್ ಆರ್ಥೋಪೆಡಿಕ್ ಟ್ಯೂಮರ್ ಸರ್ಜನ್ ಮಾಡಿ. ದೆನ್ ಸಕ್ಸಸ್ಫುಲಿ ಅದು ಕೂಡ ಬೋನಲ್ಲಿ ತೊಗೊಂತು. ಅಂದರೆ ಏನಾಗಿತ್ತು ಸರ್, ಅವನಿಗೆ ಇಷ್ಟು ಬೋನ್ ಲಾಸ್ ಆಗಿಬಿಟ್ಟಿತ್ತು. ಆ ಇನ್ಫೆಕ್ಷನ್ ಆಗಿ ಈ ಕಡೆದು ಅರ್ಧ ಮೂಳಿನೇ ತಿಂದುಬಿಟ್ಟಿತ್ತು ಅದು ಇನ್ಫೆಕ್ಷನ್. ಸೊ ದಿಸ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಹೋಲ್ ವರ್ಲ್ಡ್. ಜಗತ್ತೊಳಗೆ ಇನ್ನೂ ತನಕ ಇಷ್ಟು ಬೋನ್ ಲಾಸ್ ಆಗಿ ಟ್ರೀಟ್ಮೆಂಟ್ ಆಗಿರೋದು ಫಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಕ್ಯಾನ್ಸರ್ ಆದರೂ ಕೂಡ ಅಷ್ಟು ಬೋನ್ ಲಾಸ್ ಆಗಿರಲ್ಲ, ಅದು ಎಸ್ಪೆಷಲಿ ಈ ಏಜ್ ಒಳಗೆ. ಸೊ ಅದಕ್ಕೆ ಫಿಬ್ಯುಲರ್ ಗ್ರಾಫ್ಟ್ ಹಾಕಿದ್ವಿ. ಲೆಂತ್ ಬಂತು. ಲೆಂತ್ ಬಂದ ಮೇಲೆ ಏನಾಗುತ್ತೆ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಈಗ ಅವನು ಲೇಟೆಸ್ಟ್ ಅವ್ರ ಮಾವರು ವೀಡಿಯೋ ಕಳಿಸಿದ್ರು, ಅದರೊಳಗೆ ಅವನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ, ರೈಟ್ ಹ್ಯಾಂಡ್ ಒಳಗೆ ಬರಿತಾ ಇದ್ದಾನೆ. ಅವನು ನಮಗೆ ಸಿಗೋ ತನಕ ರೈಟ್ ಹ್ಯಾಂಡ್ ಯೂಸೇ ಮಾಡಿದ್ದಿಲ್ಲ. ಅವನು ಓದೋದು, ಊಟ ಮಾಡೋದು, ಬರೆಯೋದು A to Z ಬರೀ ಲೆಫ್ಟ್ ಹ್ಯಾಂಡ್ ಒಳಗಿತ್ತು. ಸೊ ಐ ಥಿಂಕ್ ಆ ಏಜ್ ಒಳಗೆ ಮಗು ಕೈ ಕಳ್ಕೊಂಡ್ರೆ ಅವ್ನ ಮಕ್ಕಳ ಜೊತೆ ಆಟಾಡೋಕ್ಕಾಗಲ್ಲ, ಅವ್ನ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಹಿ ವಿಲ್ ನೆವರ್ ಬಿ ಎ ನಾರ್ಮಲ್ ಸಿಟಿಸನ್. ಸೊ ನೌ ಐ ಥಿಂಕ್ ಹಿ ವಿಲ್ ಬಿ ಮಚ್ ಮೋರ್ ದೆನ್ ಎನಿ ಅದರ್ ಎವರೇಜ್ ಸಿಟಿಸನ್. ಅವನು ಮತ್ತೊಂದು ಏನನ್ನು ಮೆಚ್ಚಬೇಕಂದ್ರೆ, ಇಷ್ಟೆಲ್ಲ ಆಪ್ರೇಷನ್ ಆಗಿ ಇಷ್ಟು ಸರಿ ಅವ್ರು ಬಂದರೂ ಒಮ್ಮೆನೂ ಧೈರ್ಯ ಕಳ್ಕೊಳ್ಳಿಲ್ಲ. ಈ ಅವನೊಳಗೆ ಕಣ್ಣೊಳಗೆ ಮುಖದೊಳಗೆ ಒಂದು ಯಾವಾಗಲೂ ಒಂದು ಶಕ್ತಿ ಇರ್ತಿತ್ತು. ಐ ಥಿಂಕ್ ವಾಟ್ ಸ್ಪರ್ಶ್ ಸ್ಟ್ಯಾಂಡ್ಸ್ ಫಾರ್ ಈಸ್ ಫೇತ್, ಹೋಪ್ ಆ್ಯಂಡ್ ಲವ್ ಅಂತ ಹೇಳ್ತೀವಿ. ಈ ಮೂರನ್ನು ಈ ಟ್ರೀಟ್ಮೆಂಟು ಈ ಮಗುಳಗೆ ನಾವು ನೋಡ್ಬೋದು. ಅವ್ರು ಫುಲ್ ಫೇತ್ ಇಟ್ಕೊಂಡು ನಮ್ಮ ಹತ್ರ ಬಂದರು, ಹೋಪ್ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರು. ವಿತ್ ಆಲ್ ಲವ್ ವಿ ಗೇವ್ ದ ಟ್ರೀಟ್ಮೆಂಟ್ ಆ್ಯಂಡ್ ಕೇರ್. ಸೊ ಐ ಥಿಂಕ್ ದಿಸ್ ಈಸ್ ವಾಟ್ ಅವರ್ ಹಾಸ್ಪಿಟಲ್ ಸ್ಟ್ಯಾಂಡ್ಸ್. ಆ್ಯಂಡ್ ಅನದರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಎನಿ ಕಾಂಪ್ಲೆಕ್ಸ್ ಸರ್ಜರೀಸ್ ಇಲ್ಲ, ವಿತ್ ಆಲ್ ಸಪೋರ್ಟ್ ಆಫ್ ಫೌಂಡೇಶನ್ ನಾವು ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ಮತ್ತೆ ನಮಸ್ಕಾರ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ RR ನಗರದ ಸ್ಪರ್ಶ ಆಸ್ಪತ್ರೆಯ CEO ಡಾಕ್ಟರ್ ಸಂದೀಪ್ R ಮಲ್ಬಾದಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸಂದೀಪ್ ಅಂತ, ಸ್ಪರ್ಶ ಹಾಸ್ಪಿಟಲ್ ಬೆಂಗಳೂರಲ್ಲಿ ಚೀಫ್ ಆಪ್ರೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಮ್ಮ ಸ್ಪರ್ಶ ಹಾಸ್ಪಿಟಲ್ ಟೀಮು, ಡಾಕ್ಟರ್ಸು ಮತ್ತು ಬೇರೆ ಟೀಮ್ ಮೆಂಬರ್ಸ್ ಎಲ್ಲ ಇವತ್ತಿಲ್ಲಿದ್ದೀವಿ. ಉದ್ದೇಶ ಏನು ಅಂದರೆ, ನಮ್ಮಲ್ಲಿ ಒಂದು ಎಲ್ಲರದ್ದು ಇಂಟ್ರಡಕ್ಷನ್ನು ಕೊಡ್ತೀನಿ. ಸೊ ನಮ್ಮ ಸ್ಪರ್ಶ್ ಫೌಂಡೇಶನ್ ಪರವಾಗಿ ಮಿಸ್ಟರ್ ಸತ್ಯವ್ರತ್ ಅವರಿದ್ದಾರೆ. ಸೊ ಈ ಕೇಸ್ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರೋದು ಫೌಂಡೇಶನ್ನಿಂದ ಫಂಡಿಂಗ್ ಆಗಿರೋದು. ಅವರು ಸ್ವಲ್ಪ ಫೈನಾನ್ಷಿಯಲಿ ವೀಕರ್ ಸೆಕ್ಷನಿಂದ ಬಂದಿರೋದ್ರಿಂದ, ಅಫೋರ್ಡೆಬಲ್ ಇಲ್ಲದೇ ಇರೋದ್ರಿಂದ ಟ್ರೀಟ್ಮೆಂಟ್ ಖರ್ಚಿಗೆ ಅದನ್ನು ಫೈನಾನ್ಷಿಯಲ್ ಕಡೆಯಿಂದ ನಾವು ವೆಚ್ಚ ಎಲ್ಲ ನೋಡ್ಕೊಂಡಿದ್ದು. ಸೊ ಹಂಗಾಗಿ ಫೌಂಡೇಶನ್ ಅವರು ಇದ್ದಾರೆ, ಮಿಸ್ಟರ್ ಸತ್ಯವ್ರತ್ ಅಂತ. ಸೊ ಸತ್ಯವ್ರತ್ ನಮ್ಮ ಸ್ಪರ್ಶ್ ಫೌಂಡೇಶನ್ ಅವ್ರು ನೋಡ್ಕೋತಾರೆ. ಆಮೇಲೆ ಡಾಕ್ಟರ್ ಶಿವಕುಮಾರ್ ಕುಪ್ನೂರ್ ಅಂತ, ಸೊ ಇದೇ ಭಾಗದವರು, ನ್ಯೂರೋ ಸರ್ಜನ್ನು. ಸೊ ರೆಗ್ಯುಲರಾಗಿ ಇಲ್ಲಿ OPD ಪ್ರತಿ ತಿಂಗಳು ಬರ್ತಾರೆ. ಅವರು ಸುಮಾರು ಈ ಥರದ ಕೇಸಸ್ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಡಾಕ್ಟರ್ ರವಿ ಪ್ರಸಾದ್ ಕಟ್ಟಿಮನಿ ಅಂತ, ಆರ್ಥೋಪೆಡಿಕ್ ಸರ್ಜನ್ನು. ಸೊ ಈ ಕೇಸ್ನ, ಈ ಮಗು ಸರ್ಜರಿ ಮಾಡಿರೋದು ಇವರೇ, ಡಾಕ್ಟರ್ ರವಿ ಪ್ರಸಾದ್ ಕಟ್ಟಿಮನಿಯವರು.
ಅವರು ನಿಮಗೆ ಪೇಷಂಟ್ ಬಗ್ಗೆ ಕೇಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಸೊ ನಾನು ಡಾಕ್ಟರ್ ಸಂದೀಪ್ ಅಂತ. ಸೊ ಇವರು ಆಪ್ರೇಟ್ ಮಾಡಿದ್ದು ಸ್ಪರ್ಶ ರಾಜರಾಜೇಶ್ವರಿ ನಗರಲ್ಲಿ. ಸೊ ಆ ರಾಜರಾಜೇಶ್ವರಿ ನಗರ್ ಸ್ಪರ್ಶ ಬ್ರ್ಯಾಂಚದು ನಾನು ಇನ್ಚಾರ್ಜ್ ಹೆಡ್ ಆಗಿರ್ತೀನಿ. ಸೊ ನಾನು ಕೂಡ ಈ ಭಾಗದವನೇ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಸ್ಪರ್ಶ ಹಾಸ್ಪಿಟಲ್ ಓನರ್ ಆದಂಥ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್ ಅವರು ಕೂಡ ನಮ್ಮ ಭಾಗದವರೇ. ಸೊ ಅವರು ಇಲ್ಲಿಯವರೇ. ಸೊ ನಮಗೆ ಸರ್ ಇಲ್ಲಿಯವರಾಗಿರೋದ್ರಿಂದ ನಾನು ಇಲ್ಲಿಯವನಾಗಿರೋದ್ರಿಂದ ನಮಗೆ ಇಲ್ಲಿ ಪೇಷಂಟ್ಸ್ ಬಗ್ಗೆ, ಇಲ್ಲಿ ಜನ ಬಗ್ಗೆ, ಈ ಭಾಗದ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಸೊ ಹಂಗಾಗಿ ನಾವು ಈ ಥರದ್ದು ಕೇಸಸ್ ಬಂದಾಗ ಈ ಥರದ್ದು ಏನಾದ್ರು ಈವನ್ ಅವ್ರಿಗೆ ಫೈನಾನ್ಷಿಯಲಿ ಅಫೋರ್ಡೆಬಲ್ ಇಲ್ಲ ಅಂದ್ರೂ ಕೂಡ ನಾವು ಕೆಲವು ಚಾಲೆಂಜಿಂಗ್ ಕೇಸಸ್ ತೊಗೊಂಡು ಮಾಡಿದ್ದೀವಿ. ಸೊ ಇವತ್ತು ನನ್ನ ಜೊತೆ ನಮ್ಮ ವಿಶ್ವನಾಥ್ ಶೆಟ್ಟಿ ಅವರು ಇದ್ದಾರೆ. ಅವರು ನಮ್ಮ ಮಾರ್ಕೆಟಿಂಗ್ ಹೆಡ್ ರಾಜರಾಜೇಶ್ವರಿ ನಗರ್ ಸ್ಪರ್ಶ್ ಬ್ರ್ಯಾಂಚ್ದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸ್ಪರ್ಶ್ ನಮ್ಮದು 6 ಬ್ರ್ಯಾಂಚಸ್ ಇದೆ ಬೆಂಗಳೂರಲ್ಲಿ. ಸೊ 6 ಬ್ರ್ಯಾಂಚಸ್ಸಲ್ಲಿ ರಾಜರಾಜೇಶ್ವರಿ ನಗರ್ ಬ್ರ್ಯಾಂಚಲ್ಲಿ ಈ ಸರ್ಜರಿ ಆಗಿರೋದು. ಸೊ ಆ ಕೇಸ್ ಬಗ್ಗೆ, ಆ ಡೀಟೇಲ್ಸ್ ಬಗ್ಗೆ